ಇವತ್ತು ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಸೂಪರ್ ಟೇಸ್ಟಿಯಾಗಿರೋ ಪಾಯಸ ಮಾಡೋಣ. ಹಬ್ಬ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ತುಂಬಾ ಬೇಗ ಮಾಡ್ಕೋಬೋದು ಈ ಪಾಯಸನ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಸಬ್ಬಕ್ಕಿ ಅಥವಾ ಸಾಬೂದಾನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ತೊಳ್ಕೊಬೇಕು. ನಾನಿಲ್ಲಿ ಸಣ್ಣ ಸಬ್ಬಕ್ಕಿನ ತೊಗೊಂಡಿದ್ದೀನಿ, ನೀವು ಬೇಕಂದರೆ ದಪ್ಪ ಸಬ್ಬಕ್ಕಿ ಕೂಡ ತೊಗೋಬೋದು. ಇದನ್ನು ಚೆನ್ನಾಗಿ ಒಂದು ಸಾರಿ ತೊಳೆದ್ಬಿಟ್ಟು ಮತ್ತೆ ಒಂದು ಗ್ಲಾಸ್ ನೀರು ಹಾಕಿ ನೆನೆಯೋಕೆ ಇಡಬೇಕು. ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಯೋಕೆ ಇಡ್ತಾಯಿದ್ದೀನಿ. ನೀವೇನಾದರೂ ದಪ್ಪ ಸಬ್ಬಕ್ಕಿ ತೊಗೊಂಡ್ರೆ 4ರಿಂದ 5 ಗಂಟೆ ನೆನೆಸ್ಬೇಕಾಗತ್ತೆ. ಈ ಸಬ್ಬಕ್ಕಿ ನೆನೆಯೋದಕ್ಕೆ ಮಾತ್ರ ಟೈಮ್ ತೊಗೊಳತ್ತೆ. ಒಂದು ಸಾರಿ ಸಬ್ಬಕ್ಕಿ ನೆನೆದ್ಬಿಟ್ರೆ ಈ ಪಾಯಸನ ಬೇಗ ಮಾಡ್ಕೋಬೋದು. ಈಗ ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶಾವಿಗೆ ವೈಟ್ ಬೇಕು ಅನ್ನೋರು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಶ್ರಾವಣ ಮಾಸ ಬಂತು, ಸಾಲು ಹಬ್ಬಗಳಿರುತ್ತೆ. ಈ ಥರ ಪಾಯಸನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನೆನೆಸಿರೋ ಸಬ್ಬಕ್ಕಿನ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಇಡಬೇಕು. ಒಂದು 10 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿದ್ರೇ ಚೆನ್ನಾಗಿ ಬರೋದು ಆವಾಗ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಸಬ್ಬಕ್ಕಿ ಎಲ್ಲ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು. ಆವಾಗಲೇ ಚೆನ್ನಾಗಿ ಬೆಂದಿರುತ್ತೆ ಸಬ್ಬಕ್ಕಿ. ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಕರಗಬೇಕು. ನಾವು ಯಾವಾಗಲೂ ಶಾವಿಗೆ ಪಾಯಸ ಮಾಡಿರ್ತೀವಿ, ಇಲ್ಲಾಂದರೆ ಸಬ್ಬಕ್ಕಿ ಪಾಯಸ ಮಾಡಿರ್ತೀವಿ. ಆದರೆ ಈ ಥರ ಶಾವಿಗೆ ಮತ್ತು ಸಬ್ಬಕ್ಕಿನ ಮಿಕ್ಸ್ ಮಾಡಿ ಒಂದು ಸಲ ಪಾಯಸನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. 1 ಕಪ್ ಹಾಲು ಹಾಕಿ ಮತ್ತೆ ಒಂದು 2 ನಿಮಿಷ ಕುದಿಸ್ಬೇಕು. ಆವಾಗ ಹಾಲು ಮತ್ತು ನೀರು, ಸಬ್ಬಕ್ಕಿ, ಶಾವಿಗೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಯತ್ತೆ. ಈ ಥರ ಸ್ವಲ್ಪ ನೀರು ಥರ ಇರುವಾಗಲೇ ಆಫ್ ಮಾಡ್ಕೊಂಬಿಡಿ. ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಬೇಕು ಅನ್ನೋರು ಫ್ರೈ ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಈ ಥರ ಮಾಡಿದರೂ ಚೆನ್ನಾಗೇ ಇರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೋಬೋದು. ಹಬ್ಬಗಳ ಟೈಮಲ್ಲಿ ತುಂಬ ಕೆಲಸ ಇರುತ್ತೆ. ಸ್ವೀಟ್ಗೆ ಅಂತ ಈ ಥರ ಪಾಯಸ ಮಾಡಿಕೊಂಡ್ರೆ ಸಿಂಪಲ್ ಆಗಿರುತ್ತೆ ಮತ್ತು ತುಂಬಾ ಬೇಗ ಕೂಡ ಆಗುತ್ತೆ. ಈ ಥರ ಪಾಯಸ ನಾನು ಒಂದು ಸಾರಿ ಹೋಟೆಲಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಜೊತೆ ತಿಂದಿದ್ದೆ. ಸೊ ಅದು ಚೆನ್ನಾಗಿದೆ ಅನ್ನಿಸ್ತು. ಒಂದು ಸಾರಿ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನನಗಂತೂ ಈ ಪಾಯಸ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.